ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ರೀಸೆಂಟ್ ಆಗಿ TVS ಅವರು ಆರ್ಬಿಟರ್ ಅಂತ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಲಾಂಚ್ ಮಾಡಿದ್ದಾರೆ. ಸೊ ಜಸ್ಟ್ 99,900 ರೂಪಾಯಿಗೆ ಗಾಡಿನ ಲಾಂಚ್ ಮಾಡಿದ್ದಾರೆ. ಸೊ ಅಂಡ್ ಒಂದ್ಸಲ ಚಾರ್ಜ್ ಮಾಡಿದ್ರೆ 158 ಕಿಲೋಮೀಟರ್ ಹೋಗ್ಬೋದು ಅಂತ IDC ರೇಂಜ್ ನ ಕ್ಲೈಮ್ ಮಾಡಿದ್ದಾರೆ. ಸೊ ಈ ಗಾಡಿ ಯಾವ ತರ ಇದೆ, ಏನು ಎತ್ತ, ತಗೋಬಾರ್ದ ಅಂಡ್ ಫೀಚರ್ಸ್ ಅಲ್ಲಿ ಏನೇನು ಸಿಗ್ತಿದೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ಚಾನಲ್ ಹೊಸಬ್ರಾಗಿದ್ರೆ ಅಥವಾ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕ ಇರುವಂತ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಮೊದಲಾಗಿ ಡಿಸೈನ್ ವೈಸ್ ಇಷ್ಟೊಂದು ಗಂಟೆ ನಾವು TVS iQube ಡಿಸೈನ್ ನೋಡಿ ಏನಪ್ಪ ಇವರು TVS ಅವರು ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಒಂದೇ ಡಿಸೈನ್ ಇಟ್ಕೊಂಡು ಸಣ್ಣ ಪುಟ್ಟ ರೇಂಜ್ ನ ಜಾಸ್ತಿ ಮಾಡಿಕೊಂಡು ಅದೇ ಗಾಡಿನ ಕೊಡ್ತಾವ್ರಲ್ಲ ಅಂತ ಮಾತಾಡ್ತಿದ್ದ. ಬಟ್ ಈ ಗಾಡಿ ಕಂಪ್ಲೀಟ್ಲಿ ಔಟ್ ಆಫ್ ದ ಬಾಕ್ಸ್ ಅಂತ ಅನ್ಬೋದು. ಫ್ರೆಶ್ ಡಿಸೈನ್ ಇದೆ, ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಗಾಡಿನ ಲಾಂಚ್ ಮಾಡಿದ್ರೆ. ಪರ್ಸನಲಿ ನನಗಂತೂ ಈ ಲುಕ್ ತುಂಬಾನೇ ಇಷ್ಟ ಆಯ್ತು. ಸೊ ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇನ್ನು ಟೆಕ್ನಿಕಲಿ ನಾವು ಮಾತಾಡೋದಾದ್ರೆ ಈ ಗಾಡಿಲಿ ಫ್ರಂಟ್ ಅಲ್ಲಿ LED ಲೈಟ್ ನ ಕೊಟ್ಟಿದ್ದಾರೆ. ಸೊ ಕ್ರಿಸ್ಟಲ್ ಹೆಡ್ ಲೈಟ್ ಅಂತ ಹೇಳ್ತಾರೆ ಅಂಡ್ ವಿತ್ DRL. ಸೊ ಫ್ರಂಟ್ ಅಲ್ಲೂ DRL ಸಿಗುತ್ತೆ ಅಂಡ್ ರೇರ್ ಅಲ್ಲೂ ಕೂಡ ಅಷ್ಟೇ DRL ಸಿಗುತ್ತೆ. DRL ಪ್ಲೇಸ್ಮೆಂಟ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಕರೆಕ್ಟ್ ಆಗಿ ಸೀಟ್ ಹೈಟ್ ಏನಿದೆ ಆ ಸೀಟ್ ಹೈಟ್ ಲೆವೆಲ್ಗೆ ಈ ಒಂದು DRL ಪ್ಲೇಸ್ಮೆಂಟ್ ಮಾಡಿರೋದ್ರಿಂದ ನಮ್ಗೆ ಗಾಡಿ ನೋಡೋದಕ್ಕೆ ಸ್ವಲ್ಪ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಪರ್ಸನಲ್ ನನ್ಗನ್ಸ್ತು. ಅಂಡ್ ಅದ್ ಬಿಟ್ರೆ ಸೆಗ್ಮೆಂಟ್ ಅಲ್ಲಿ ಫಸ್ಟ್ ಟೈಮ್ ಫ್ರಂಟ್ ಅಲ್ಲಿ 14 ಇಂಚ್ ಫ್ರಂಟ್ ಅಲಾಯ್ ವೀಲ್ ನ ಕೊಡ್ತಿದ್ದಾರೆ. ಹ್ಯಾಂಡಲ್ ಬರ್ ಬಂದು ಅಪ್ ರೈಟ್ ಹ್ಯಾಂಡಲ್ ಬರ್ ನ ಯೂಸ್ ಮಾಡಿದ್ದಾರೆ ಅಂಡ್ ಫ್ಲಾಟ್ ಲಾಂಗ್ ಆಗಿರುವಂತ ಒಂದು ಸೀಟ್ ನ ಯೂಸ್ ಮಾಡಿದ್ದಾರೆ. ಫ್ಲಾಟ್ ಫುಟ್ಬೋರ್ಡ್ ಇದೆ. ಈ ಮೂರು ಕಾಂಬಿನೇಷನ್ ಇಂದ ನಾವು ಗಾಡಿ ಓಡಿಸಕ್ಕಿರ್ಬೋದು ಅಥವಾ ಹಿಂದೆ ಕುಂತ್ಕೊಳಕಿರ್ಬೋದು, ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಅಂತ ಕಂಪ್ನಿಯವ್ರು ಹೇಳ್ತಾರೆ. ಸೊ ಬಟ್ ಅದನ್ನ ನಾವು ರಿಯಲ್ ಆಗಿ ಗಾಡಿ ಓಡಿಸಿ ಟೆಸ್ಟ್ ಡ್ರೈವ್ ಮಾಡಿದಾಗ ಯಾವ ತರ ಇದೆ ಏನು ಎತ್ತ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ಈ ಗಾಡಿಲಿ 34 ಲೀಟರ್ ಬೂಟ್ ಸ್ಪೇಸ್ ನ ಕೊಟ್ಟಿದ್ದಾರೆ. ತುಂಬಾನೇ ವೈಡ್ ಆಗಿ ತುಂಬಾ ಲಾರ್ಜ್ ಆಗಿದೆ ಅಂತ ಅನ್ಬೋದು. 2 ಹೆಲ್ಮೆಟ್ ಅಂದ್ರೆ ಹಾಫ್ ಹೆಲ್ಮೆಟ್ ನ ನಾವು ಆರಾಮಾಗಿ ಇಡಬಹುದು. ಜೊತೆಗೆ ಸ್ಪೇಸ್ ಕೂಡ ತುಂಬಾ ಜಾಸ್ತಿ ಇರೋದ್ರಿಂದ ಲಗೇಜ್ ನ ಕೂಡ ತುಂಬಾನೇ ನಾವು ಜಾಸ್ತಿ ಇಟ್ಕೊಂಡು ಹೋಗ್ಬಹುದು. ಇನ್ನು ಫ್ರಂಟ್ ಅಲ್ಲಿ USB ಪೋರ್ಟ್ ನ ಕೊಟ್ಟಿದ್ದಾರೆ ಅಂಡ್ ಈಸಿ ಆಕ್ಸೆಸ್ ಅಂತ ತುಂಬಾ ಯುನೀಕ್ ಆಗಿರುವಂತ ಒಂದು ಮೊಬೈಲ್ ಪಾಕೆಟ್ ಅಥವಾ ಒಂದು ಸ್ಟೋರೇಜ್ ಬಾಕ್ಸ್ ನಾವು ಫ್ರಂಟ್ ಅಲ್ಲಿ ನೋಡಬಹುದು. ಇನ್ನು ಈ ಗಾಡಿಯಲ್ಲಿ LED ಸ್ಮಾರ್ಟ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಸೊ ಸ್ಮಾರ್ಟ್ ಡಿಸ್ಪ್ಲೇ ಮಾತ್ರ ಅಲ್ಲ, ತುಂಬಾನೇ ಫೀಚರ್ಸ್ಗಳು ಕೂಡ ನಮಗೆ ನೋಡಬಹುದು. ಏನೇನು ಫೀಚರ್ಸ್ ಇದೆ ಅಂತ ನೋಡಿದ್ರೆ ಈ ಗಾಡಿಯಲ್ಲಿ ನಮಗೆ ಆಟೋಮೇಟೆಡ್ ಹಿಲ್ ಹೋಲ್ಡ್ ಇದೆ. ಸೊ ಅಂದ್ರೆ ಆಟೋಮೆಟಿಕ್ ಹಿಲ್ ಹೋಲ್ಡ್ ಅಂದ್ರೆ ನಾರ್ಮಲ್ ಆಗಿ ನಮಗೆ ಹಿಲ್ ಹೋಲ್ಡ್ ಸಿಗುತ್ತೆ. ರಿವರ್ಸ್ ಮೋಡ್ ಇದೆ ಅಂದ್ರೆ ಪಾರ್ಕಿಂಗ್ ಅಸಿಸ್ಟೆಂಟ್ ಇದೆ, ಕ್ರೂಸ್ ಕಂಟ್ರೋಲ್ ಇದೆ ಅಂಡ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆ. ಅಂಡ್ ಬ್ಲೂಟೂತ್ ಮುಖಾಂತರ ನಾವು ಮೊಬೈಲ್ ನ ಕನೆಕ್ಟ್ ಮಾಡ್ಕೊಂಡ್ರೆ ಕಾಲ್ ನೋಟಿಫಿಕೇಶನ್, ಮೆಸೇಜ್ ನೋಟಿಫಿಕೇಶನ್ ಮತ್ತೆ ಮ್ಯಾಪ್ ನ ಟರ್ನ್ ಬೈ ಟರ್ನ್ ಮ್ಯಾಪ್ ನ ನಾವು ಹಾಕೊಂಡು ಹೋಗಬಹುದು. ಬಿಟ್ರೆ ನಾರ್ಮಲ್ ಆಗಿ ಟೈಮು, ಡೇಟ್ ಮತ್ತೆ ಗಾಡಿ ರೇಂಜ್ ಎಷ್ಟಿದೆ ಅಂಡ್ ಬ್ಯಾಟರಿ ಪರ್ಸೆಂಟೇಜ್ ಎಷ್ಟಿದೆ ಅಂಡ್ ಎಷ್ಟು ಕಿಲೋಮೀಟರ್ ಹೋಗ್ತಿದೆ ಸ್ಪೀಡೋಮೀಟರ್. ಸೊ ಅವೆಲ್ಲ ಒಂದಷ್ಟು ಫೀಚರ್ಸ್ ನಾವು ಈ ಡಿಸ್ಪ್ಲೇ ನೋಡಬಹುದು. ಅಷ್ಟೇ ಅಲ್ಲ, TVS ಆಪ್ ಕೂಡ ಇದೆ. ಈ ಮೊಬೈಲ್ ಆಪ್ ಅಲ್ಲಿ ನಮಗೆ ವೆಹಿಕಲ್ ಹೆಲ್ತ್ ಅಂಡ್ ಸ್ಟೇಟಸ್, ಸೊ ಗಾಡಿ ಯಾವ ತರ ಇದೆ ಕಂಡೀಷನ್ ನೋಡ್ಕೋಬಹುದು. ಅಂಡ್ ಸ್ಕೂಟರ್ದು ಲೈವ್ ಲೊಕೇಶನ್ ಅಂದ್ರೆ ಗಾಡಿ ಎಲ್ಲಿ ನಿಲ್ಸಿದೀವಿ, ಎಲ್ಲಿದೆ ಅಂತ ಪ್ರತಿಯೊಂದು ನಾವು ಲೈವ್ ಆಗಿ ಟ್ರ್ಯಾಕ್ ಮಾಡಬಹುದು. ಮತ್ತೆ ನಿಯರ್ ಬೈ ಚಾರ್ಜಿಂಗ್ ಸ್ಟೇಷನ್, ಸೊ ನಿಯರ್ ಬೈ ಇರುವಂತ ಚಾರ್ಜಿಂಗ್ ಸ್ಟೇಷನ್ ಯಾವ್ಯಾವಿದೆ ಪ್ರತಿಯೊಂದು ಅದು ಕೂಡ ಚೆಕ್ ಮಾಡಬಹುದು. ಅಂಡ್ ರಿಮೋಟ್ ಬ್ಯಾಟ್ರಿ ಪರ್ಸೆಂಟೇಜ್ ಅಂದ್ರೆ ಗಾಡಿ ಆಫ್ ಆಗಿದ್ರು ನಾವು ಆಪ್ ಮುಖಾಂತರ ಗಾಡಿಲಿ ಎಷ್ಟು ಚಾರ್ಜ್ ಇದೆ ಅಂತ ನೋಡಬಹುದು. ಸೊ ಅಂಡ್ OT ಅಪ್ಡೇಟ್ಗಳು ಬರ್ತಾ ಇರ್ತದೆ, ಅದು ಕೂಡ ನಾವು ಈ ಒಂದು ಆಪ್ ಅಲ್ಲಿ ನಾವು ಚೆಕ್ ಮಾಡ್ಕೋಬಹುದು. ಅಂಡ್ ಆಂಟಿ ಥೆಫ್ಟ್ ಅಲರ್ಟ್ ಇದೆ. ಅಂಡ್ ಟೈಮ್ ಫೆನ್ಸಿಂಗ್ ಅಂದ್ರೆ ನಾವು ಗಾಡಿ ಕೊಡ್ತಾ ಇದೀವಿ ಅಂದ್ರೆ 1 ಅವರ್ ಲಾಕ್ ಮಾಡಿದ್ರೆ 1 ಅವರ್ ಅವ್ರು ಗಾಡಿ ಓಡಿಸಬಹುದು. ಅದಾದ್ಮೇಲೆ ಗಾಡಿನ ಓಡಿಸಕ್ಕಾಗಲ್ಲ, ಅಥವಾ ಆಟೋಮೆಟಿಕ್ ಆಫ್ ಆಗುತ್ತೆ. ಆ ತರ ಒಂದು ಟೈಮ್ ಫೆನ್ಸಿಂಗ್ ನ ಕೊಟ್ಟಿದ್ದಾರೆ. ಜೊತೆಗೆ ಜಿಯೋ ಫೆನ್ಸಿಂಗ್ ಅಂದ್ರೆ ಯಾವ್ದಾದ್ರು ಒಂದು ಏರಿಯಾ ಸೆಲೆಕ್ಟ್ ಮಾಡ್ಬಿಟ್ರೆ ಆ ಏರಿಯಾ ಬಿಟ್ಟು ಆಚೆ ಹೋಗಕ್ಕಾಗಲ್ಲ. ಸೊ ಆಚೆ ಹೋದ ತಕ್ಷಣ ನಿಮಗೆ ಅಲರ್ಟ್ ಬರುತ್ತೆ. ಸೊ ಅದು ಕೂಡ ಇದೆ. ಜೊತೆಗೆ ಕ್ರಾಶ್ ಅಲರ್ಟ್ ಮತ್ತೆ ಕ್ರಾಶ್ ಅಂಡ್ ಫಾಲ್ ಅಲರ್ಟ್ ಕೂಡ ಈ ಗಾಡಿಲಿ ನಮಗೆ ಸಿಗ್ತಾ ಇದೆ. ಸೊ ಆಟೋಮೆಟಿಕ್ ಗಾಡಿ ಏನಾರ ಬಿಡ್ತು ಅಂದ್ರೆ SOS ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಆಟೋಮೆಟಿಕ್ ಹೋಗುತ್ತೆ. ಅಂಡ್ ಅಷ್ಟೇ ಅಲ್ಲ, ಗಾಡಿ ಏನಾರ ಕ್ರಾಶ್ ಅಥವಾ ಫಾಲ್ ಆಯ್ತು ಅಂದ್ರೆ ಆಟೋಮೆಟಿಕ್ ಮೋಟರ್ ಪವರ್ ಕಟ್ ಆಫ್ ಆಗುತ್ತೆ. ಸೊ ಸೇಫ್ಟಿಗೆ ಈ ಒಂದು ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ಓವರ್ ಆಗಿ ತುಂಬಾನೇ ಫೀಚರ್ಸ್ ಗಳನ್ನ ತುಂಬಿದ್ದಾರೆ ಅಂತ ಅನ್ಬೋದು. ತುಂಬಾನೇ ವರ್ಕ್ ಮಾಡಿ ಈ ಒಂದು ಗಾಡಿನ ಲಾಂಚ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಅದು ಬಿಟ್ರೆ ಈ ಗಾಡಿಲಿ ಹಬ್ ಮೋಟರ್ ನ ಕೊಟ್ಟಿದ್ದಾರೆ ಅಂಡ್ ಲಿಥಿಯಂ ಬ್ಯಾಟ್ರಿ ಸಿಗ್ತಾ ಇದೆ. ಈ ಎರಡು ಕೂಡ IP67 ರೇಟಿಂಗ್ ಇದೆ. ಸೊ ಯಾವುದೇ ತರ ನೀರಲ್ಲಿ ನೀವು ಓಡಾಡಿದ್ರು ಏನು ತೊಂದರೆ ಆಗಲ್ಲ. ಅಂಡ್ ಒಂದ್ಸಲ ಚಾರ್ಜ್ ಮಾಡಿದ್ರೆ 158 ಕಿಲೋಮೀಟರ್ ಹೋಗ್ಬೋದು ಅಂತ IDC ರೇಂಜ್ ನ ಕ್ಲೈಮ್ ಮಾಡಿದ್ದಾರೆ. ಬಟ್ ನಮ್ಗೆ ಇನ್ ರಿಯಲ್ 120 ರಿಂದ 130 ಹೋಗ್ಬೋದು. ಅಂಡ್ 68 ಕಿಲೋಮೀಟರ್ ಟಾಪ್ ಸ್ಪೀಡ್ ಇದೆ. ಲೋಕಲ್ ಅಲ್ಲಿ ಓಡಾಡ್ಕೋತೀರ ಅಂದ್ರೆ ಬೇಜಾನ್ ಆಗೋಯ್ತು. ಅಂಡ್ ಇನ್ನು ಈ ಗಾಡಿ ಒಟ್ಟು 6 ಕಲರ್ ಆಪ್ಷನ್ ಸಿಗ್ತಾ ಇದೆ. ಜೊತೆಗೆ ಈ ಗಾಡಿ ಪ್ರೈಸ್ ಏನಲ್ಲ, ಬೆಂಗಳೂರಲ್ಲಿ ಇವಾಗ ಎಕ್ಸ್ ಶೋರೂಮ್ ಪ್ರೈಸ್ 99,900 ರೂಪಾಯಿ. ಸೊ 1 ಲಕ್ಷದ ಒಳಗಡೆ. ಬಟ್ ನಿಮ್ಗೆ ಆಂಧ್ರ ಅಂತ ಹೋದಾಗ ಇನ್ಶೂರೆನ್ಸ್, RTO ಅವೆಲ್ಲ ನೋಡಿದಾಗ 1,10,000 ರಿಂದ 1,20,000 ಒಳಗಡೆ ಈ ಗಾಡಿ ಸಿಗ್ತಾ ಇದೆ. ಈ ಪ್ರೈಸ್, ಈ ಫೀಚರ್ಸ್, ಈ ರೇಂಜ್ ಎಲ್ಲ ನೋಡಿದಾಗ ಪ್ರಾಕ್ಟಿಕಲಿ ತುಂಬಾನೇ ವರ್ಕ್ ಮಾಡಿ ಈ ಗಾಡಿನ ಲಾಂಚ್ ಮಾಡಿದ್ದಾರೆ ಅಂತ ಅನ್ಬೋದು. ಎಸ್ಪೆಷಲಿ ನೀವೇನಾರ ಸಿಟಿಲಿ ಒಂದ್ ದಿನಕ್ಕೆ 100 ಕಿಲೋಮೀಟರ್ ಒಳಗಡೆ ಓಡಾಡ್ತಾ ಇದ್ದೀರಾ ಅಂದ್ರೆ ಅಂತವ್ರಿಗೆ ಈ ಗಾಡಿ ತುಂಬಾನೇ
ಪರ್ಫೆಕ್ಟ್ ಆಗಿದೆ. ಇಲ್ಲ TVS ಬ್ರ್ಯಾಂಡು. ಸೊ TVS ಬ್ರ್ಯಾಂಡ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸರ್ವಿಸ್ ಕೂಡ ಎಲ್ಲ ಕಡೆ ನಾವು ನೋಡಬಹುದು. ಜೊತೆಗೆ ಗಾಡಿ ಬಂದು ತುಂಬಾನೇ ಹಳೆ ಬ್ರ್ಯಾಂಡ್ ಆಗಿರೋದ್ರಿಂದ ನಮಗೆ ವೆಲ್ ಟ್ರಸ್ಟೆಡ್ ಬ್ರ್ಯಾಂಡ್ ಅಂತಾನು ಕೂಡ ಅನ್ಬೋದು. ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ. ಆಲ್ರೆಡಿ ನಾವು iQube ಅಲ್ಲಿ ನೋಡಿದೀವಿ ಯಾವ ತರ ಇರುತ್ತೆ ಕ್ವಾಲಿಟಿ ಎಲ್ಲ ಅಂತ. 1,15,000 ಯಾರು ಒಂದು ಒಳ್ಳೆ ಎಲೆಕ್ಟ್ರಿಕ್ ಸ್ಕೂಟರ್ ಬೇಕು, ಒಂದು 100-120 ಕಿಲೋಮೀಟರ್ ಓಡಾಡಕ್ಕೆ ಸಿಟಿಲಿ ಅಥವಾ ಒಂದು ಲಾಂಗ್ ಟ್ರಾವೆಲ್ ರೇರ್ ಆಗಿ ಏನಾರ ಲಾಂಗ್ ಅಲ್ಲಿ ಓಡಾಡ್ತೀನಿ ಅಂತ ಅನ್ನೋರಿಗೆ ಈ ಗಾಡಿ ತುಂಬಾನೇ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅನ್ಬೋದು. ಪ್ರೈಸ್ ಕೂಡ ಅಷ್ಟೇ ತುಂಬಾನೇ ಒಳ್ಳೆ ಪ್ರೈಸ್ ಗಾಡಿನ ಲಾಂಚ್ ಮಾಡಿರೋದ್ರಿಂದ ಈ ಪ್ರೈಸ್ಗೆ ಒಂದು ಒಳ್ಳೆ ಗಾಡಿ ಅಂತ ನನಗನ್ಸ್ತಿದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಹೊಸದಾಗಿ ಲಾಂಚ್ ಆಗಿರುವಂತ TVS ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ನನಗನ್ಸಿದ್ದು. ಜಸ್ಟ್ ಗಾಡಿ ಯಾವ ತರ ಇದೆ ಏನು ಎತ್ತ ಅಂತ ನಿಮ್ಗೆ ಹೇಳ್ತಾ ಇರೋದು. ಪ್ರಾಕ್ಟಿಕಲಿ ಗಾಡಿ ಯಾವ ತರ ಇದೆ ಅಂತ ಕೂಡ ನಿಮ್ಗೆ ಶೋರೂಮ್ ವಿಸಿಟ್ ಮಾಡಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಇವಾಗ ಗಾಡಿ ಬುಕ್ಕಿಂಗ್ ಕೂಡ ಇವಾಗ ಓಪನ್ ಆಗಿದೆ. ಯಾರು ಇವಾಗ ಗಾಡಿನ ತಗೋಬೇಕು ಅಂದ್ರೆ ಇವಾಗ ಶೋರೂಮ್ ನ ವಿಸಿಟ್ ಮಾಡಿ, ನಿಯರೆಸ್ಟ್ ಇರುವಂತ TVS ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ನ ವಿಸಿಟ್ ಮಾಡಿ ಬುಕ್ಕಿಂಗ್ ಕೂಡ ಮಾಡಬಹುದು. ಸೊ ಇದು ನನಗನ್ಸಿದ್ದು. ನಿಮ್ಗೆ ಏನಿಸುತ್ತದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಅಲ್ಲಿ.